ಹಾಯ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂದರೆ ಫೆಬ್ರವರಿ 14 ಪ್ರೇಮಿಗಳ ದಿನ. ಹಾಗೆ ನಮ್ಮ ಭಾರತದಲ್ಲಿ ನಡೆದಂಥ ಒಂದು ಕರಾಳ ದಿನ ಅಂತ ಹೇಳ್ಬೋದು. ಪುಲ್ವಾಮಾ ಅಟ್ಯಾಕ್ ಆಯಿತು 2019ರಲ್ಲಿ. 150 ಜನ ಸೈನಿಕರು ಹುತಾತ್ಮರಾಗ್ತಾರೆ. ಈ ದೇಶಕ್ಕಾಗಿ ಅವ್ರನ್ನ ಉಸಿರನ್ನ ಕೊಡ್ತಾರೆ. ಅವ್ರನ್ನ ಸ್ಮರಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫೆಬ್ರವರಿ 14 ಪ್ರೇಮಿಗಳ ದಿನ. ಇವತ್ತು ಯಾರಾದರೂ ನಮ್ಮ ಹುಡುಗಿಗೂ ಅಂದರೆ ನಾನು ಪ್ರೀತಿ ಮಾಡೋ ಹುಡುಗಿಗೆ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕು, ಅವಳಿಗೆ ವ್ಯಕ್ತಪಡಿಸ್ಬೇಕು ಅನ್ನೋದಾಗಿದ್ದರೆ ತಡ ಮಾಡ್ದೇ ಹೋಗಿ ಧೈರ್ಯದಿಂದ ಹೇಳಿ ಅವಳ ಹತ್ರ ನಿಮ್ಮ ಪ್ರೀತಿನ, ಅವಳ ಹತ್ರ ಅಥವಾ ಅವನ ಹತ್ರ ಹೋಗಿ ನಿಮ್ಮ ಪ್ರೀತಿನ ವಿಷಯನ ತಲುಪಿಸಿ. ಏನಕ್ಕೆ ಅಂತಂದರೆ ಇವತ್ತು ನಾನು ಇದ್ದೀನಿ, ಇನ್ನೊಂದು ಕ್ಷಣ ನಾನು ಇರ್ತೀನಿ ಅಂತ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ನಿಮ್ಮ ಪ್ರೀತಿನ ನಿಮ್ಮ ಮನಸ್ಸಲ್ಲೇ ಸಾಯಿಸ್ತೇನೆ ಅವಳ ಮುಂದೆ ವ್ಯಕ್ತಪಡಿಸಿ, ಅವನ ಮುಂದೆ ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಆದರೆ ಭಯ ಬೇಡ. ಅವಳು ಅಥವಾ ಅವನು ನನ್ನನ್ನು ಪ್ರೀತಿ ರಿಜೆಕ್ಟ್ ಮಾಡ್ತಾನೋ ಇಲ್ಲ ಸ್ವೀಕರಿಸ್ತಾಳೋ ಏನೋ ಇಲ್ಲ ಅಂತ ಹೇಳ್ತಾಳೋ ನೀವೇ ಇಲ್ಲಿ ಫೈನಲ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಹೋಗಿ ಅವಳ ಹತ್ರ ಹೋದರೆ ಸ್ವೀಕರಿಸಿದರೆ ನಿನ್ನಂಥ ಅದೃಷ್ಟವಂತ ಇನ್ನೊಬ್ಬ ಇಲ್ಲ, ನಿನ್ನಂಥ ಅದೃಷ್ಟವಂತೆ ಇನ್ನೊಬ್ಬಳಿಲ್ಲ. ಅವಳು ಸ್ವೀಕರಿಸಿಲ್ಲ, ಅವನು ಸ್ವೀಕರಿಸಿಲ್ಲ ಅಂದರೆ ನಿನ್ನಂಥ ದುರಾದೃಷ್ಟ ಇನ್ನೊಬ್ಬಳಿಲ್ಲ ಅಂತ. ಓಕೆ, ಹಾಗಾಗಿ ಆದರೆ ಎಲ್ಲನೂ ನೀವೇ ಫೈಲ್ ಮಾಡಿಕೊಂಡು ಅವಳಿಗೆ ಹೇಳಬೇಕು ಅಂದ್ಕೊಂಡು ಅಲ್ಲೇ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಪ್ರೀತಿನ ಅಲ್ಲೇ ನಿಮ್ಮ ಮನಸ್ಸಲ್ಲಿ ಸಾಯಿಸಿಬಿಡಿ ಅಂತ ಹೇಳ್ತೀನಿ. ಓಕೆ, ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಪ್ರೀತಿ ಮಾಡೋ ಹುಡುಗರಿಗೆ ಹೇಳ್ತಾ ಇರೋದು ನಾನು. ಏನಪ್ಪ ಅಂತಂದರೆ ಪ್ರೀತಿ ಮಾಡಬೇಕಾದ್ರೆ ಸ್ವಲ್ಪ ಹುಡುಗಿರಿಗೋಸ್ಕರ ಹೇಳ್ತಾ ಇರೋದು, ಪ್ರೀತಿ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆಗಳು ಮಾಡಿ. ನಿಮ್ಮ ಏಜ್ನ ನೋಡ್ಕೊಳ್ಳಿ. ನಿಮ್ಮ ಏಜ್ನ ನೋಡಿಕೊಂಡು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ನನ್ನನ್ನು ಪ್ರಪೋಸ್ ಮಾಡೋಕ್ಕೆ ಬಂದ ಅಂತಂದರೆ ನಾನು ಅವನಲ್ಲಿ ಏನು ಕ್ವಾಲಿಟೀಸ್ ನೋಡಬೇಕು, ಏನೇನು ಕ್ವಾಲಿಟೀಸ್ ನೋಡಬೇಕು. ನನ್ನನ್ನು ಸಾಕೋ ಕ್ಯಾಪಾಸಿಟಿ ಅವನ ಹತ್ರ ಇದೆ, ಅಂದರೆ ಕ್ಯಾಪಬಿಲಿ ಅವನ ಹತ್ರ ಇದೆಯಾ? ನನ್ನ ಆಸೆಗಳನ್ನ ಅವ್ನು ಪೂರೈಸೋಕ್ಕಾಗತ್ತ ಅವನ ಕೈಲಿ? ನನ್ನನ್ನು ಜೀವನ ಪರ್ಯಂತ ಚೆನ್ನಾಗಿ ನೋಡೋಕೆ ಅವನ ಕೈಲಿ ಆಗತ್ತಾ ಅನ್ನೋದು, ಇವನ್ನೆಲ್ಲನೂ ಅವನ ಹತ್ರ ನೀವು ನೋಡ್ಕೋಬೇಕು. ಇವಾಗಿನ ಪ್ರೀತಿ ಹೆಂಗಾಗಿದೆ ಅಂತಂದರೆ ಅವ್ನು ಯಾವನೋ ಬೈಕ್ ತೊಗೊಂಬರ್ತಾನೆ, ಅವ್ನು ಯಾವನೋ ಕಾರ್ ತೊಗೊಂಬರ್ತಾನೆ, ಯಾವನೋ ಒಂದು ಬೈಕ್ ತೊಗೊಂಬಂದ ಚಪ್ರಿ ಥರ ಬರ್ತಾನೆ, ಅವ್ನು ಚಪ್ರಿನ ಲವ್ ಮಾಡಿಬಿಡೋದು. ಅವ್ನು ಹೆಂಗೆ ಏನೋ ಗೊತ್ತಿಲ್ಲ, ಅವ್ನು ಲವ್ ಮಾಡಿಬಿಡ್ತೀರಿ, ಜೀವನ ಹಾಳು ಮಾಡ್ಕೊಂಬಿಡ್ತೀರಿ ಲವ್ವಲ್ಲಿ. ಈಗ ಲವ್ ಹೆಂಗಾಗಿದೆ ಅಂತಂದ್ರೆ ATM ಥರ. ATM ಗೊತ್ತಲ್ಲ, ATM ಅವಶ್ಯಕತೆಗೆ ಮಾತ್ರ ಯೂಸ್ ಮಾಡ್ತಾರೆ. ಹಾಗೆ ಹುಡುಗಿಯರ ಲೈಫ್ ಆಗಿಬಿಡುತ್ತೆ. ಹಾಗಾಗಿದೆ ಇವಾಗ ಹುಡುಗಿಯರ ಲೈಫ್ ಕೂಡ ಹಾಗಾಗಿದೆ ಇವತ್ತು. ATM ಥರ ಆಗಿಬಿಡುತ್ತೆ. ಬೇಕಾದಾಗ ಯೂಸ್ ಮಾಡಿಕೊಂಡು ಬೇಡಾದಾಗ ಅದನ್ನ ಸ್ಕ್ರ್ಯಾಪ್ ಆದಾಗ ಬೀಸಾಕ್ಬಿಡೋದು. ಇದು ಹೆಣ್ಮಕ್ಳಿಗೆ ಅರ್ಥ ಆಗ್ತಾಯಿಲ್ಲ ಸರ್. ಅದಕ್ಕೆ ಹೇಳೋದು, ನಿಮ್ಮ ಯೋಚನೆಗಳನ್ನು ಪ್ರೀತಿ ಮಾಡೋದು ತಪ್ಪಲ್ಲ. ನಾನು ಹೇಳ್ತಾರೆ ಪ್ರೀತಿ ಮಾಡೋದು ತಪ್ಪಲ್ಲ. ಪ್ರೀತಿ ಮಾಡಬೇಕಾದ್ರೆ ಪ್ರೀತಿ ಮಾಡಿ, ಬೇಡ ಅಂತಿಲ್ಲ. ಆದರೆ ನಿಮ್ಮ ಯೋಚನೆಗಳು ತಪ್ಪಾಗಬಾರ್ದು, ನಿಮ್ಮ ನಿರ್ಧಾರಗಳು ತಪ್ಪಾಗಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು. ಇನ್ಯಾವನೋ ಬರ್ತಾನೆ, ಅವ್ನು ಪ್ರೀತಿ ಮಾಡ್ತಾನೆ ಕಣೋ, ಅವನು ಮಚ್ಚ ನಿಮ್ಮ ಹುಡುಗಿ ಇದಾರಲ್ಲ ಅವ್ರಿಗೆ ಹೇಳೋ, ನಿಮ್ಮ ಹುಡುಗಿ ಬಾಜು ಪಕ್ಕದಲ್ಲಿ ಇರ್ತಾರಲ್ಲ ಅವ್ರಿಗೆ ಹೇಳೋ ನಂಗೆ ಲವ್ ಮಾಡೋ ಅಂತ. ಅವ್ಳಿಗೆ ಹೇಳೇ, ನಿಮ್ಮ ಹುಡುಗ ಇರ್ತಾರಲ್ಲ ಪಕ್ಕದಲ್ಲಿ, ಅವ್ನು ಲವ್ ಮಾಡೋ ಅಂತ ಅವ್ನಿಗೆ ಹೇಳೋ, ಸ್ವಲ್ಪ ರೆಕಮೆಂಡ್ ಮಾಡೋ. ಇನ್ಯಾನೋ ಫ್ರೆಂಡ್ ಬಂದು ಇನ್ನೊಬ್ಬಳನ್ನ ರೆಕಮೆಂಡ್ ಮಾಡಿ ಲವ್ ಮಾಡಿಸೋದಿದೆಯಲ್ಲ, ಅದು ತುಂಬ ಡೇಂಜರ್. ಅರ್ಥ ಆಯ್ತಾ? ಅದನ್ನು ಮಾಡೋಕೆ ಹೋಗ್ಬೇಡಿ. ಬೇಕಾದರೆ ಬಂದು ನಿಮ್ಮ ಹತ್ರ ಹೇಳ್ತಾನೆ ಅವನು. ಓಕೆ, ಅದು ಬಿಟ್ಕೊಂಡು ಅವ್ನು ಬಂದ ನನ್ನ ಫ್ರೆಂಡ್ ಒಳ್ಳೆಯವನಾಗಿದ್ದಾನೆ, ಅವ್ನು ಲವ್ ಮಾಡ್ಸೋಕ್ಕೆ ಹೇಳೋ ನಿಮ್ಮ ಹುಡುಗಿನ ಹಂಗೆ ಹಿಂಗೆ ಅಂತ ಬಿಟ್ಬಿಡಿ ಅವನ್ನೆಲ್ಲ. ಅದು ಯಾವುದು ಪ್ರೀತಿ ಅನ್ನಲ್ಲ, ಅದಕ್ಕೆ ಇನ್ನೊಂದು ಬೇರೆ ಅರ್ಥನ ಕೊಡುತ್ತೆ. ಅದಕ್ಕೋಸ್ಕರ ಹೇಳೋದು, ಪ್ರೀತಿ ಥರ ಮಾಡಿ. ನಿಮ್ಮ ಆಸೆಗೋಸ್ಕರ, ನಿಮ್ಮ ತೀಟೆಗೋಸ್ಕರ ಇದನ್ನು ಬಳಸ್ಕೊಂಡ್ರೆ ಪ್ರೀತಿ ಅನ್ನಲ್ಲ, ಇದನ್ನು ಮೋಹ ಅಂತಾರೆ, ವ್ಯಾಮೋಹ ಅಂತಾರೆ. ನೆನಪಿರಲಿ. ಹಾಗಾಗಿ ಇದನ್ನು ಪ್ರೀತಿ ಮಾಡುವಂಥ ಹುಡುಗಿಗೆ ಹೇಳ್ತಿರೋದು ನಾನು. ಫಸ್ಟು ನಿಮ್ಮ ಆಯ್ಕೆ ಕೂಡ ತಪ್ಪಾಗಬಾರ್ದು, ಮತ್ತು ನಿಮ್ಮ ನಿರ್ಧಾರನೂ ಕೂಡ ಬದಲಾಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥರ್ಡ್ ಪಾಯಿಂಟ್, ಮೂರನೇದು ಹುಡುಗರಿಗೆ ಹೇಳ್ತಿರೋದು ನಾನು. ಪ್ರೀತಿ ಮಾಡಿ ಬಿಟ್ಟು ಹೋದ್ಲು ಅಂತ ಕೈ ಕರ್ಕೊಂಡೆ, ಎಣ್ಣೆ ಹೊಡೆದೆ, ಸಿಗರೇಟ್ ಹೊಡೆದೆ, ನನಗೋಸ್ಕರ ನಾನು ಪ್ರಾಣ ಕಳ್ಕೊಳ್ತೀನಿ, ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ.
ಯಾಕ್ರ ಮಾಡ್ತೀರಾ? ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ಒಂದು ಆಸೆ ಇರುತ್ತೆ ಗುರುವೇ. ಯಾವಳೋ ಬಿಟ್ಟು ಹೋಗ್ತಾಳೆ ಅಂತಂದ್ರೆ ನೀನು ಅವಳಿಗೋಸ್ಕರ ತಲೆ ಕಡಿಸ್ಕೊಂಡು ನೀನು ಇಲ್ಲಿ ಸಾಯ್ತಾ ಇದ್ರೆ ಅವಳು ಬೇರೆಯವ್ರನ್ನ ಕಟ್ಕೊಂಡು ಸುಖವಾಗಿ ಸಂಸಾರ ನಡೆಸಿರ್ತಾಳೆ. ಅದನ್ನು ನೀ ಕಟ್ಕೊಂಡು ಇಲ್ಲಿ ಎಣ್ಣೆ ಹೊಡ್ಕೊಂಡು ನಿಮ್ಮ ತಂದೆ ತಾಯಿಗೆ ನೋವು ಕೊಟ್ಟು ನೀ ಬದುಕ್ತಾ ಇರ್ತೀಯ. ಇದು ನಿನ್ಗೆ ಒಳ್ಳೇದು ಅನ್ಸುತ್ತಾ ಕೆಟ್ಟದ್ದು ಅನ್ಸುತ್ತಾ? ಒಂದೇ ಅನ್ಕೊಳ್ಳಿ ಗುರುವೆ, ಬಿಟ್ಟೋದಲ್ಲಿ ಬೋಳಿ ಇನ್ನೊಬ್ಳು ಕಟ್ಕೊಂಡು ಸುಖವಾಗಿ ಬಾಳಿ ಅಂತ ನಮ್ಮ ಗಂಡು ಮಕ್ಕಳಲ್ಲಿ ಇರ್ಬೇಕಿದ್ದು. ಬಿಟ್ಟೋದಲ್ಲಿ ಬಿಟ್ಟು ಹೋಗ್ತಾಳೆ, ಹೋಗ್ಲಿ ಬಿಡಿ, ಬಿಟ್ಬಿಡಿ. ಅವಳು ಪ್ರೀತಿ ಮಾಡಿದ್ದು ತನ್ನ ತೀಟೆಗೋಸ್ಕರ ಅಂತ ಅರ್ಥ ಆಗತ್ತೆ ಅಲ್ಲಿ, ಬಿಟ್ಬಿಡಿ. ಅದು ಬಿಟ್ಕೊಂಡು ನಾನು ಅವಳನ್ನ ನಿಜವಾಗಿ ಪ್ರೀತಿ ಮಾಡ್ತಾಯಿದ್ದೆ. ನಿಜ ಹೇಳಬೇಕು ಅಂತಂದರೆ ಒಬ್ಬ ಹುಡುಗ ಒಬ್ಬನೇ ಹುಡುಗಿನ ಲವ್ ಮಾಡ್ತಾನೆ, ನಿಜವಾಗಿ ಪ್ರೀತಿ ಮಾಡ್ತಾನೆ. ಆದರೆ ಅವಳು ಹುಡುಗಿ ಒಬ್ಬನ ಜೊತೆ ಲವ್ ಮಾಡಿ ಇನ್ನೊಂದು ಜೊತೆ ಆಟ ಆಡಿ ಇನ್ನೊಂದು ಜೊತೆ ಮದುವೆ ಆಗ್ತಾಳೆ. ಅವಳಿಗೋಸ್ಕರ ನಾನು ಸಾಯ್ತೀನಿ, ಬದುಕ್ತೀನಿ, ಅವಳಿಗೋಸ್ಕರ ನಾನು ಸಾಯ್ತೀನಿ ಅನ್ನೋದು ತಪ್ಪು. ಬಿಟ್ಬಿಡಿ ಅದನ್ನು. ಅವಳಿಗೋಸ್ಕರ ಸಾಯೋದು, ಅವಳಿಗೋಸ್ಕರ ನಾನು ಕೈ ಕೊಕ್ಕೊಂಡು, ಅವಳಿಗೋಸ್ಕರ ನಾನು ಕುಡಿತೀನಿ, ಅವಳಿಗೋಸ್ಕರ ನಾನು ನೆನಪುಗಳನ್ನ ಮರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ತಂದೆ ಚೆನ್ನಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟು. ನೀವು ಪ್ರೀತಿ ಮಾಡೋಂಥ ಹುಡುಗಿಗೋಸ್ಕರ ಅರ್ಧ ನಿಮ್ಮ ತಂದೆ ತಾಯಿ ತೋರಿಸಿದ್ರೆ ಇವತ್ತು ನಿಮ್ಮ ತಂದೆ ತಾಯಿ ಎಷ್ಟೋ ನೆಮ್ಮದಿಯಿಂದ ಬದುಕ್ತಿದ್ರು. ನಾನು ಯಾವಳೋಗೋಸ್ಕರ ಮೆಚ್ಚಿಸ್ಬೇಕು ಅಂತ ಬದುಕಬೇಡಿ, ಇನ್ಯಾವಳಿಗೋಸ್ಕರ ನಾನು ಬದುಕಬೇಕು ಅಂತ ಬದುಕಬೇಡಿ. ನಿಮ್ಮ ತಂದೆ ತಾಯಿಗೋಸ್ಕರ ಬದುಕಿ, ನಿಮಗೋಸ್ಕರ ನೀವು ಬದುಕಿ. ಅವಳು ಯಾವಳೋ ಬರ್ತಾಳೆ ಲೈಫಲ್ಲಿ, ಇನ್ಯಾವಳೋ ಹೋಗ್ತಾಳೆ ನನ್ನ ಲೈಫಲ್ಲಿ. ನಾನು ಹಿಂಗಿಲ್ಲ ಅಂದರೆ ಅವಳು ಬಿಟ್ಟು ಹೋಗ್ತಾಳೆ. ಅವಳು ಹಿಂಗಿದ್ರೆ ನನ್ನ ಜೊತೆಗೆ ಬರ್ತಿದ್ದು. ನೀನು ಹೆಂಗಿದೆ ಹಂಗಿರೋ, ಅವಳು ಬರಲಿ ಬರದೇ ಇರಲಿ, ನೋ ಮ್ಯಾಟ್ರ್. ನಿಮ್ಮ ತಂದೆ ತಾಯಿ ಜೊತೆ ನೀನು ಸುಖವಾಗಿದೆಯಾ ಸಾಕು. ನಿನ್ನ ತಂದೆ ತಾಯಿಗೆ ಒಂದು ಊಟ ಹಾಕ್ತೀಯಾ ಸಾಕು. ನಿಮ್ಮ ತಂದೆ ತಾಯಿ ಮುಖದಲ್ಲಿ ನೀನು ಖುಷಿ ಕೊಡ್ತಾ ಇದೆಯಾ ಸಾಕು. ಜೀವನದಲ್ಲಿ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಗುರು. ಒಂದು ಊಟ ಮಾಡೋದು ಚೆನ್ನಾಗಿಲ್ಲ, ನಿಮ್ಮ ತಂದೆ ತಾಯಿ ಮುಖದಲ್ಲಿ ಯಾವತ್ತೂ ನೋವು ಇರಬೇಕು. ಅದು ನಾನು ಕೇಳ್ಕೊಳೋದು ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರೀತಿ ಮಾಡೋರಿಗೆ ಪ್ರೀತಿ ಮಾಡಿ ಬಿಟ್ಟು ಹೋಗೋದು ದೊಡ್ಡದಲ್ಲ, ಪ್ರೀತಿನ ಮಾಡಿ ಪ್ರೀತಿಗೋಸ್ಕರ ಗೆಲ್ಲೋದಿದೆ ಅದು ದೊಡ್ಡದು. ಹಾಗಾಗಿ ಪ್ರೀತಿ ಮಾಡೋರನ್ನ ಮದುವೆ ಆಗಿ ಸುಖವಾಗಿರಿ ಅಂತ ಹೇಳ್ತಾ, ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮ ನಿರ್ಧಾರ ತಪ್ಪಾಗಬಾರ್ದು, ನಿಮ್ಮ ಆಯ್ಕೆ ತಪ್ಪಾಗಬಾರ್ದು ಅಂತ ಹೇಳ್ತೀನಿ. ಅರ್ಥ ಅಂದ್ಕೊಂಡಿರ್ತೀನಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಜೊತೆ ಹಂಚ್ಕೋಬೇಕಾಯಿತು ನಿಮ್ಗೆ ಅನಿಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ನಮಸ್ತೆ, ಬಾಯ್.